ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಮನುಕುಮಾರ್ ಎಚ್.ಕೆ, ಬೆಂಗಳೂರು ಗ್ರಾಮಾಂತರ ಪ್ರತಿನಿಧಿ. ಬೆಂಗಳೂರು ಬೆಳೆದಂತೆ ಏನೋ ವಿಶ್ವದಲ್ಲಿ ಕೂಡ ಸಾಕಷ್ಟು ಹೆಸರು ಮಾಡ್ತಾ ಇದೆ. ಆದರೆ ದೀಪದ ಬೆಳಗ್ಗೆ ಕತ್ಲು ಎಂಬ ಗಾದೆ ಮಾತಿನಂತೆ ಬೆಂಗಳೂರು ಕೂಗಳತೆ ದೂರದಲ್ಲೇ ಇರ್ತಕ್ಕಂಥ ದೊಡ್ಡಬಳ್ಳಾಪುರದ ಈ ಹಳ್ಳಿಗೆ ಇವತ್ತಿಗೂ ಕೂಡ ಮೂಲಭೂತ ಸೌಕರ್ಯ ಕಾಣದೆ ಜನರು ಸಾಕಷ್ಟು ಪರದಾಟವನ್ನ ಅನುಭವಿಸ್ತಿದ್ದಾರೆ. ಅಷ್ಟಕ್ಕೂ ಆ ಹಳ್ಳಿ ಯಾವುದು, ಅಲ್ಲಿನ ಸಮಸ್ಯೆ ಏನು ಅಂತೀರಾ, ಅದನ್ನ ಈ ಸ್ಟೋರಿಯಲ್ಲಿ ಹೇಳ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ಪೇಜ್ ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡಿ, ಶೇರ್ ಮಾಡಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಹಾದ್ರಿಪುರ ಗ್ರಾಮ ಪಂಚಾಯತಿಯ ಹಾದ್ರಿಪುರ ಕಾಲೋನಿಯಲ್ಲಿ ಕಳೆದ 30 ವರ್ಷಗಳಿಂದಲೂ ಸಹ ಚರಂಡಿ ವ್ಯವಸ್ಥೆ ಇಲ್ಲದೆ ಜನರು ಪರದಾಟವನ್ನ ಅನುಭವಿಸ್ತಿರುವಂತದ್ದು. ಪ್ರಮುಖವಾಗಿ 80 ಮನೆಗಳಿರುವಂತ ಕಾಲೋನಿಯಲ್ಲಿ ಶೇಕಡವಾರು 60ಕ್ಕೂ ಹೆಚ್ಚು ಮನೆಗಳು ದಲಿತರೇ ಇರುವಂತ ದಲಿತ ಕಾಲೋನಿ ಅಂತಲೇ ಹೆಸರು ಮಾಡಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಬೆಳಗ್ಗೆಯಿಂದಲೂ ಸಂಜೆ ಆದ್ರೆ ಸಾಕಷ್ಟು ಸಮಸ್ಯೆಗಳನ್ನ ಒತ್ತು ಬರ್ತಕ್ಕಂತ ಏರಿಯಾ ಇದು. ಅಂದ್ರೆ ಬೀದಿ ದೀಪಗಳ ಸಮಸ್ಯೆ ಕೂಡ ಇರ್ತಕ್ಕಂಥದ್ದು. ಕಳೆದ 30 ವರ್ಷದಿಂದಲೂ ಕೂಡ ಅಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲದೆ ಸಾಕಷ್ಟು ಪರದಾಟವನ್ನು ಸಹ ಅನುಭವಿಸ್ತಿರುವಂತದ್ದು. ಪ್ರಮುಖವಾಗಿ ಕಳೆದ 7-8 ವರ್ಷಗಳಿಂದಲೂ ಸಹ ಅಲ್ಲಿ ನಿಂತಲ್ಲೇ ನೀರು ಕೂಡ ಗಲೀಜಾಗಿರುವಂತದ್ದು, ಮತ್ತೆ ಕೊಳತ ಸ್ಥಿತಿಯಲ್ಲೂ ಕೂಡ ಈಗ ವಾಸನೆ ಬಂದಿರುವಂತದ್ದು. ಆ ನೀರು ಕೂಡ ಸಾಕಷ್ಟು ಕಪ್ಪು ಬಣ್ಣಕ್ಕೆ ತಿರುಗಿ ಅಲ್ಲಿ ಸಾಕಷ್ಟು ಹುಳುಗಳು ಕೂಡ ಬಿದ್ದಿರುವಂತದ್ದು. ಹಾಗಾಗಿ ಅಲ್ಲಿ ಇರ್ತಕ್ಕಂಥ ಜನರು ಕೂಡ ಸಂಜೆ ಆದ್ರೆ ಸಾಕು, ಯಾವ ಬಿಲದಲ್ಲಿ ಹಾವು ಬರ್ತದೆ, ಯಾವ ಬಿಲದಲ್ಲಿ ಚೇಳು ಬರ್ತದೆ ಅಂತ ಆತಂಕದಲ್ಲೂ ಕೂಡ ಕಾಲ ಆಗ್ತಿರೋಂಥದ್ದು. ಹಾಗಾಗಿ ಇಲ್ಲಿ ಮಕ್ಕಳು ಕೂಡ ಇದಾವೆ. ಈ ಮಕ್ಕಳು ಕೂಡ ಈಗ ಸಾಂಕ್ರಾಮಿಕ ರೋಗ ಕೂಡ ತುತ್ತಾಗಿರುವಂತದ್ದು. ಅಂದ್ರೆ ಇಲ್ಲಿ ಸಾಕಷ್ಟು ಜನ ಕೂಲಿಯನ್ನೇ, ಅಂದ್ರೆ ದಿನಗೂಲಿಯನ್ನೇ ಅರ್ಚಿ ಅಲ್ಲಿ ಜೀವನ ಮಾಡ್ತಿರುವಂತದ್ದು. ದಿನವೆಲ್ಲ ದುಡಿದಂತ ಸಂಪಾದನೆಯನ್ನ ಮಕ್ಕಳ ಅನಾರೋಗ್ಯಕ್ಕೆ ಕಟ್ಟಬೇಕಾದಂತ ಪರಿಸ್ಥಿತಿಯು ಸಹ ಇರುವಂತದ್ದು. ಕಳೆದ 7-8 ವರ್ಷಗಳಿಂದಲೂ ಸಹ ಸಾಕಷ್ಟು ಮಂದಿ ಜನಪ್ರತಿನಿಧಿಗಳು ಬಂದು ಹೋಗ್ತಾ ಇದ್ದಾರೆ. ಅಂದ್ರೆ ಚುನಾವಣಾ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಕೂಡ ಅದೇ ಆಶ್ವಾಸನೆ ಕೊಡುವಂತದ್ದು. ಅಂದ್ರೆ ಮೂಲಭೂತ ಸೌಕರ್ಯವನ್ನ ಕಲ್ಪಿಸಿ ಕೊಡ್ತೀವಿ, ಮತ್ತೆ ಅಲ್ಲಿನ ಚರಂಡಿ ಅವ್ಯವಸ್ಥೆಯನ್ನ ಸರಿಪಡಿಸ್ತೀವಿ ಅನ್ನೋಂತ ಆಶ್ವಾಸನೆಯನ್ನ ಕೊಟ್ಟು ಅಧಿಕಾರಕ್ಕೆ ಬರ್ತಾರೆ. ಅಧಿಕಾರಕ್ಕೆ ಬಂದಂತ ಸಮಯದಲ್ಲಿ ಇವರು ಆಶ್ವಾಸನೆ ಕೊಟ್ಟರು. ಆಶ್ವಾಸನೆಯನ್ನು ಸಹ ಅವರು ಜನ ಪ್ರಶ್ನೆ ಮಾಡಿದಂತ ಸಮಯದಲ್ಲಿ ನಮಗೆ ಗೊತ್ತೇ ಇಲ್ಲ ಅನ್ನೋಂತ ರೀತಿಯಲ್ಲೂ ಕೂಡ ನಡವಳಿಕೆ ನಡ್ಕೊಂಡಿರುವಂತದ್ದು. ಹೀಗಾಗಿ ನಿನ್ನೆ ಕೂಡ ಸಾಕಷ್ಟು ಆಕ್ರೋಶವನ್ನು ಹೊರಹಾಕಿದ್ರು. ಹಾಗಾಗಿ ಯಾರು ಕೂಡ ಅಧಿಕಾರಿಗಳು ಅವರ ಮನವಿಗೆ ಸ್ಪಂದಿಸ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಇವತ್ತು ನಾವು ಇಷ್ಟೆಲ್ಲಾ ವರ್ಷದಿಂದ ಇಲ್ಲಿ ವಾಸನೆಯನ್ನು ಸಹಿಸ್ಕೊಂಡು ಇದ್ದೀವಿ, ನೀವು ಒಂದು ದಿನ ಅಧಿಕಾರಿಗಳು ಈ ವಾಸನೆಯನ್ನ ಸಹಿಸ್ಕೊಂಡಿರಿ ಅನ್ನೋಂತ ನಿಟ್ಟಿನಲ್ಲಿ ಬಿಂದಿಗೆಗಳಲ್ಲಿ ಮತ್ತೆ ಬಕೆಟ್ ನಲ್ಲಿ ಆ ಕೊಳಚೆ ನೀರನ್ನ ತೆಗೆದುಕೊಂಡು ಪಂಚಾಯತಿಯ ಮುಂದೆ ಇಟ್ಟು ಕೂಡ ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಿದ್ರು. ಹೇಗೆ ಮೇಲ್ಗಡೆ ಇರೋ ನೀರೆಲ್ಲ ಬಂದ್ಬಿಟ್ಟು ತಗ್ಗಿನ ನಿಂತ್ಕೊಂತವೆ, ಚರಂಡಿಗಳು ವ್ಯವಸ್ಥೆ ಸರಿ ಇಲ್ಲ, ನೀರು ನಿಂತು ತಲೆ ಕೂದಲು ಎಷ್ಟೋ ಅಷ್ಟು ಕಪ್ಪಗಾಗಿರ್ತದೆ. ಆ ಬಾಲುಳ ಬಿದ್ದು ಹರಿತಾ ಇರ್ತವೆ, ಆ ಚಪ್ಪಲಿ ಕಾಲಿಗೆ ಸಿಗ್ತಾ ಇರ್ತವೆ, ಆ ಬಾಲುಳ ಚಟಿ ಅಂತಿರ್ತವೆ, ನಡೆದಾಡ್ತಿದ್ರೆ ಒಳಗಡಿಕೆ ಬಂದ್ಬಿಡ್ತವೆ. ಆಮೇಲೆ ನೀವು ಮಳೆ ನೀರೇನ ಬಂತು ಅಂದ್ರೆ ಆ ಬಾಲುಳೆಲ್ಲ ಮನೆ ಒಳಗೆ ಬಂದ್ಬಿಡ್ತವೆ. ಅಂತ ಕೆಟ್ಟ ದುಸ್ಥಿತಿ ನಮಗೆ ಬಂದದೆ. ದಯವಿಟ್ಟು ಇದನ್ನ ನಾವು ಸುಮಾರು ಸಲ ಪಂಚಾಯತಿಗೆ ಅರ್ಜಿ ಬರ್ದು ಸಾಕಾಗೋಯ್ತು. ಆ ಹಿಂದೆ ಇದ್ದ PDO ಅವ್ರಿಗೂ ಗಮನಕ್ಕೆ ತಂದಿದ್ದೀವಿ. ಅವ್ರು ಮಾಡ್ತೀವಿ ಅದು ಏನೋ ಒಂದು ಮಾಡ್ತೀವಿ, ಅನುದಾನ ಎಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳ್ಕೊಂಡು ಅವ್ರ ಪಾಡಿಗೆ ಅವ್ರು ಹೋದ್ರು. ಈಗ ಮೊನ್ನೆ ದಿವಸ ಈ ಮೇಡಮ್ ಬಂದವ್ರೆ, ಇವ್ರಿಗೆ ಹೇಳಿದ್ರೆ ನಾನು ಮಾಡ್ತೀನಿ ಅಂತ ಯಾವ ಮಾಡ್ತಾರೋ ಯಾವ ಇಲ್ಲ, ನಮ್ಮ ಪಾಡಂತೂ ದೇವ್ರಿಗೆ ಮುಟ್ತದೆ. ಮಕ್ಕಳು ಬರಿಗೆ ಕಾಯಿಲೆ ಕಸಾಪ್ಲಿಗೆ ಓದ್ಕೊಳಕ್ಕಾಗಲ್ಲ. ವಯಸ್ಸಾದ ತಂದೆ ತಾಯಿಗಳು ಇರ್ತಾರೆ, ಆ ನೊಣಗಳು ಸೊಳ್ಳೆಗಳು ಕಾಟಕ್ಕೆ ರಾತ್ರಿ ಹೊತ್ತು ನಿದ್ದೆ ಮಾಡೋಕ್ಕಾಗಲ್ಲ. ಅಷ್ಟೊಂದು ಕಷ್ಟದ ಪರಿಸ್ಥಿತಿ ಒಳಗೆ ನಾವು ಸಿಲುಕಿದ್ದೀವಿ. ವಾಸನೆನ ಈಗಳಿ ಸ್ವಾಮಿ, ಅದಕ್ಕೇನೆ ನಾವು ಕುಡ್ದು ಸಾಕಾಗಿದ್ದೀವಿ. ಈಗೂ ಪಂಚಾಯತಿಯವ್ರು ಕುಡಿಲಿ ಅಂತ ತಂದ್ಬಿಟ್ಟು ಒಂದ್ 3 ಬಕೆಟ್ ಇಕ್ಕಿದ್ದೀವಿ. ಇವರು ರಫ್ಟ್ ಕುಡಿಲಿ, ನಮಗೆ ಕುಡ್ದು ಸಾಕಾಗ್ಬಿಟ್ಟದೆ ಅಂತ ಹೇಳ್ಬಿಟ್ಟು ತಂದು ಇಲ್ಲಿ ಇಕ್ಕಿದೀವಿ. ನೋಡ್ರಿ, ಆ ನೀರನ್ನ ನೀವೇ ಒಂದ್ಸಲಿ ಪರಿಶೀಲನೆ ಮಾಡ್ರಿ, ಹೆಂಗದೆ, ಯಾವ ಕಲರ್ ಅದೇ, ಅದ್ರಾಗ ಎಷ್ಟು ಕ್ರಿಮಿಕೀಟಗಳವೆ ಅಂತ ನೀವು ಸ್ವಲ್ಪ ನೋಡ್ಲಿ. 10 ಜನ ಗಮನಕ್ಕೆ ಬರ್ಲಿ ಅಂತಾನೆ ತಂದಿ ಬಕೆಟ್ ಆಗಿ ಇಕ್ಕಿದೀವಿ. ನೋಡ್ರಿ, ಅದೇನೆ ಅವ್ರು ಕುಡಿಲಿ, ಗೊತ್ತಾಗ್ಲಿ ಅವ್ರಿಗೆ ಕಷ್ಟ ಸುಖ ಅಂತ. ಏನಾಗೋದು, ನೀರು ಸರಾಗವಾಗಿ ಹರಿಬೇಕು. ಯಾರ ಮನೆ ತಾವು ನೀರು ನಿಲ್ಬಾರ್ದು. ಅಚ್ಚುಕಟ್ಟಿಗೆ ಮಕ್ಕಳು ಮರಿಗೆ ಒಂದು ಓದ್ಕೊಳಕ್ಕೆ, ವಯಸ್ಸಾದ ತಂದೆ ತಾಯಿಗಳು ಅಚ್ಚುಕಟ್ಟಾಗಿ ನಿದ್ದೆ ಮಾಡಕ್ಕೆ ಒಳ್ಳೆ ಚರಂಡಿ ವ್ಯವಸ್ಥೆ ಮಾಡಿಕೊಟ್ರೆ, ನೀರು ನಿಲ್ದಂಗೆ ಮುಂದಕ್ಕೆ ಹೋಗೋ ತರ ಮಾಡಿಬಿಟ್ರೆ ನಮ್ಗೆ ಅಷ್ಟೇ ಸಾಕು. ನಿಮ್ ಪಂಚಾಯತಿ ಕಡೆಯಿಂದ ನಮ್ಗೇನು ಅದು ಬೇಕು ಇದು ಬೇಕು ಅಂತ ನಾವು ಕೇಳಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ಈ ಕೆಟ್ಟ ನೀರು ಮುಂದಕ್ಕೆ ಹೋಗಂಗ ಹರಿಯಕ್ಕೆ ಒಂದು ದಾರಿ ಮಾರ್ಗ ಮಾಡಿದ್ರೆ ಸಾಕು. ನಮ್ದು ಅಲ್ಲಿ ಸಿಕ್ಕಾಪಟ್ಟೆ ಗಲೀಜು, ಎಲ್ಲಾ ಪೇಪರ್ ಅಂತೋದ್ ಇಂತೋದ್ ಎಲ್ಲಾ ಮ್ಯಾಗ್ಲಿಂದ ಕೊಚ್ಕೊಂಡ್ ಬರ್ತೈತಿ. ಬಂದು ನೀರು ಒಂದು ಡ್ರಾಪ್ ಮುಂದಕ್ಕೆ ಹೋಗಲ್ಲ, ಎಲ್ಲಾ ಮನೆ ಬಗ್ಲಾಗೆ ಐತಿ. ಆ ಕೊಳಚೆ ನೀರಲ್ಲಿ ಸಾಕಷ್ಟು ಬಾಲದುಳ ಮತ್ತೆ
ಕೊಚ್ಚೆ ಹುಳುಗಳು ಸಹ ಆ ಬಕೆಟ್ ನಲ್ಲಿ ತುಳುಕ್ತಾ ಇದ್ದೋ. ಅಂದ್ರೆ ಸಂಜೆ ಆದ್ರೆ ಕತ್ತಲಲ್ಲಿ ಏನು ಮನೆಯ ಒಳಭಾಗಕ್ಕೂ ಕೂಡ ಸಾಕಷ್ಟು ಹುಳುಗಳು ಹೋಗ್ತಾ ಇದಾವೆ. ಹಾಗಾಗಿ ಇಲ್ಲಿ ಸಾಕಷ್ಟು ಜನರು ಕೂಡ ರೋಗಕ್ಕೆ ತುತ್ತಾಗ್ತಿದ್ರೆ. ಅಲ್ಲದೆ ಏನೋ ನೆಂಟರುಗಳು ಕೂಡ ಏನು ಇವರ ಸಂಬಂಧಿಕರು ಕೂಡ ಇಲ್ಲಿಗೆ ಬರೋದಿಲ್ಲ. ಯಾಕಂದ್ರೆ 1 ಗಂಟೆ ಕೂಡ ಮನೆ ಒಳಗೆ ಕುತ್ಕೊಳ್ಳೋದಕ್ಕೆ ಆಗದೇ ಇರುವಂತ ಪರಿಸ್ಥಿತಿ ಇರುವಂತದ್ದು. ಅಲ್ಲಿನ ಚರಂಡಿಯ ಅವ್ಯವಸ್ಥೆಯಿಂದಾಗಿ ಸಾಕಷ್ಟು ವಾಸನೆ ಕೂಡ ಬರ್ತಾ ಇರುವಂತದ್ದು. ಸಾಕಷ್ಟು ಮಂದಿಗೆ ಈಗಾಗ್ಲೇ ಶ್ವಾಸಕೋಶ ಸಂಬಂಧಿ ಮತ್ತೆ ಸಾಕಷ್ಟು ಅನಾರೋಗ್ಯಕ್ಕೂ ಕೂಡ ತುತ್ತಾಗ್ತಿದ್ದಾರೆ. ಏನಿಲ್ಲ, ನೀರಲ್ಲಿ ನಿಂತ್ಕೊಂಡು ಎಲ್ಲ ಕೊಳಚೆ ಆಗಿ ಕರ್ರಗಾಗಿದೆ ನೀರು. ನಮ್ಮ ಮನೆಯೊಳಗೆ 20 ಮೇಕೆ ಸತ್ತೋಗಿವೆ ಕಾಯಿಲೆ ಬಂದು. ಮೊನ್ನೆ ದನ ಇಂಜೆಕ್ಷನ್ ಕೊಡ್ಸೋ ಅದು 50,000 ರೂಪಾಯಿ ಖರ್ಚಾಯಿತು. ಯಾರು ಏನು ಸ್ಪಂದಿಸ್ಲಿಲ್ಲ. ಆಮೇಲೆ ತಿರ್ಗಾ ಮಕ್ಳು ಮರಿಗೆ ಜ್ವರ ಈ ತರ ಕಾಯಿಲೆಗಳು ಬಂದು ಮನೆ ಒಳಗೆ ನಮ್ಮ ಮನೆಗೆ ಇಲ್ಲಿ ಅಡ್ಡಗಟ್ಲೆ ಕೆಲವರು ಅಡ್ಡ ಕಟ್ಟೆ ಕಟ್ತಾರೆ. ನಮ್ಮ ಮನೆಯಾಗ ನೀರು ಬಿಡಬಾರ್ದು, ನಮ್ಮ ಮನೆ ತಾಗ ನೀರು ಬಿಡಬಾರ್ದು ಅಂತ ಹೇಳ್ಬಿಟ್ಟು ಅಡ್ಡಗಟ್ಟೆ ಹಾಕಿದಾಗ ಏನ್ ಮಾಡ್ತಾರೆ, ನಮ್ಮ ಮನೆ ಸೀದಾ ನೀರು ತಗ್ಗು ನೀರು ನುಗ್ತದೆ. ಅದರಿಂದ ಸಮಸ್ಯೆ ಆಗಿ ನಮ್ಗೆ ಒಳ್ಳೆ ಚರಂಡಿ ಆಗ್ಬೇಕು. ಆಮೇಲೆ ಇನ್ನೊಂದು, ಇವರು ಒತ್ತುವರಿ ಮಾಡ್ಕೊಂಡಂತ ಜನಗಳು ನಮಗೆ ಜಾಗ ಬಿಡ್ತಿಲ್ಲ ನಮಗೆ. ಅವ್ರು ನಂದು ನಮ್ಮ ಅಪ್ಪಂದು ಅಂತ ಹೇಳ್ತಾರೆ. ಅದನ್ನ ಗೌರ್ಮೆಂಟು ಪರಿಶೀಲನೆ ಮಾಡಿ ಒಳ್ಳೆ ಅಳತೆಗೆ ಹಾಕ್ಸಿ ನಮಗೆ ಅದನ್ನ ಕಾನೂನು ಧರಿಸ್ಕೊಡ್ಬೇಕು ಅಂತ ನಾನು ಕೇಳ್ತಿದ್ದೀನಿ. ಜಾಗ ಐತೆ ಆದ್ರೆ ಜನ ಪಂಚಿಲ್ಲ. ಏನು ಅವ್ನ ಎದುರಾಯ್ಕೊಳ್ಳೋದಂಥದ್ದು ಏನು ಅಂತ ಅವ್ರು ಜನ ಇದ್ ಮಾಡ್ತಾವ್ರೆ. ಸರ್ಕಾರಿ ಜಾಗ ಬಿಡ್ತೇ ಇಲ್ಲ, ಎಲ್ಲ ಒತ್ತಲಿಸ್ಕೊಂಡ್ಬಿಟ್ಟವ್ರೆ. ಈಗ ತೋಟಗಾರಿಗೆ ತೋಟ ಮಾಡಿರೋರು ಜಾಗ ಒತ್ತಲಿಸ್ಕೊಂಡ್ ಮುಂದಕ್ಕೆ ಬಂದವ್ರೆ. ಅದು ರೋಡ್ ಬಿಡ್ರಿ, ಜಾಗ ಮಾಡಕ್ಕೆ ನಮಗೆ ಚರಂಡಿ ವ್ಯವಸ್ಥೆ ಮಾಡ್ಕೊಡ್ರಿ ಅಂದ್ರೂ ಮಾಡ್ತೇ ಇಲ್ಲ. ಅದಕ್ಕೆ ನಮಗೆ ಒಳ್ಳೆ ಚರಂಡಿ, ನಮಗೆ ನೀರು ಹೋಗಕ್ಕೆ ಜನಗೆ ಅನುಕೂಲತೆ ಮಾಡ್ಕೊಡ್ರಿ ಅಂತ ನಾವು ಕೇಳ್ತಿದ್ದೀವಿ. ಸರ್, ಸುಮಾರು ಒಂದು 20 ವರ್ಷದಿಂದ ಸಮಸ್ಯೆ ಇದೆ ಇದು. ಯಾಕೆಂದ್ರೆ ನಾನು ಬಂದು ಇಲ್ಲಿಗೆ 24-25 ವರ್ಷ ಆಯ್ತು. 25 ವರ್ಷದಿಂದನೂ ಚರಂಡಿ ವ್ಯವಸ್ಥೆಗಳಿರಲ್ಲ, ಏನಿರಲ್ಲ. ಯಾರೋ ಬಂದು ಒಂದ್ ಸ್ವಲ್ಪ ಚರಂಡಿಗಳು ಹಂಗೆ ಹೆಂಗ್ ಬೇಕೋ ಹಂಗೆ ಮಾಡ್ಬಿಟ್ಟು ಹೋಗಿದ್ರು. ಆಮೇಲೆ ಮೇನ್ ವಾಲು ಚರಂಡಿಗಳಿರ್ಲಿಲ್ಲ. ಆಮೇಲೆ ಬರ್ತಾ ಸ್ಟ್ರೆಂತ್ ಜಾಸ್ತಿ ಆಯ್ತು, ಮನೆಗಳೆಲ್ಲ ಕಟ್ಕೊಂಡ್ರು. ಅದ್ರ ಬಗ್ಗೆ ಯಾರು ಸ್ಪಂದಿಸ್ಲೂ ಇಲ್ಲ. ನಾವು ಪಂಚಾಯತಿಗೆಲ್ಲ ಹೇಳಿದ್ವಿ, ಪಂಚಾಯತರು ಯಾರು ಗಮನ ತಗೊಂಡಿಲ್ಲ. ಮತ್ತೆ ಈ ಕಡೆ ತಾಲೂಕ್ ಪಂಚಾಯತಿಗೆ ಹೇಳಿದ್ವಿ, ತಾಲೂಕ್ ಪಂಚಾಯರು ಯಾರು ಸ್ಪಂದಿಸ್ಲಿಲ್ಲ. ಇಷ್ಟಾಗಿ 24-25 ವರ್ಷದಿಂದ ನಾವು ಬರೇ ಒಳಚರಂಡಿಗಳ ವ್ಯವಸ್ಥೆ ಇಲ್ಲ, ಏನೂ ಇಲ್ಲ. ಇಷ್ಟರೊಳಗೇನೆ ನಾವು ಮಕ್ಕಳು ಮರಿ ಎಲ್ಲ ಚರಂಡಿಗಳಲ್ಲಿ ಕಟ್ಕೊಂಡು ಇದ್ರೊಳಗೆ ಇದ್ದೀವಿ. ಯಾರಿಗೆ ಹೇಳಿದ್ರು ಸ್ಪಂದಿಸ್ತಾ ಇಲ್ಲ. ಇದ್ರ ಬಗ್ಗೆ ಯಾರಿಗೆ ಗಮನ ಕೊಟ್ಟರು ತಗೊಂತಾ ಇಲ್ಲ. ಏನ್ ಮಾಡೋದು? ಮೋರಿ ಎಲ್ಲ ತುಂಬಿದೆ ನೋಡ್ರಿ. ಇದೇ ನೀರು ಸೊಳ್ಳೆ ನೊಣ ಏನಿಲ್ಲ, ಇನ್ ಬಾಧೆ ಕೊಡ್ತವೆ. ಮಕ್ಕಳುಗಳು 3 ದಿನಕ್ಕೊಂದ್ಕಿಂತ ಜ್ವರ ಬರ್ತದೆ. ಮತ್ತೆ ನಾವು ಓದ್ಕೊಂಡು ಎಲ್ಲ ಇಲ್ಲೆಲ್ಲೂ ಹಾಸ್ಪಿಟ್ಲ್ಗಳಿಲ್ಲ, ದೊಡ್ಡಬಳ್ಳಾಪುರ ಇಲ್ಲ ನೆಲಮಂಗಲ ಹೋಗ್ಬೇಕು. ಹಿಂಗಾಗಿ ನಮ್ಮ ಪರಿಸ್ಥಿತಿ ಅಧೋಗತಿ ಆಗಿದೆ. ದಯವಿಟ್ಟು ಮುಂದೆ ಅಧಿಕಾರಿಗಳು ಪಾಪ ಅವ್ರು ಇವತ್ತಿರ್ತಾರೆ, ನಾಳೆ ಚೇಂಜ್ ಆಗ್ತಾ ಇರ್ತಾರೆ. ಅವ್ರು ಮಾಡಿಸ್ಬೇಕಾಯ್ತು, ಇವ್ರು ಮಾಡಿಸ್ಬೇಕಾಯ್ತು ಅಂತಾರೆ. ಇವತ್ತು ಪಾಪ ನೆನ್ನೆ ಬಂದವ್ರೊಬ್ರು, ಅವ್ರನ್ನ ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ, ಮಾಡ್ಸೋಣಪ್ಪ ಅಂತಾರೆ. ಅವರು ಸ್ಪಂದಿಸಿದ್ರು, ಮೊನ್ನೆ ಬಂದ್ರು. ಅವ್ರು ನೋಡ್ಬಿಟ್ಟು ಎಲ್ಲ ಸ್ಪಂದಿಸ್ತೀವಿ ಮಾಡಿಸ್ತೀವಿ ಅಂತ ಹೋಗ್ಯವ್ರೆ. ಇದ್ರ ಬಗ್ಗೆ ಏನ್ ಮಾಡೋದು? ಮಳೆಗಾಲ ಬಂದಾಗೆಲ್ಲ ಬಿಡ್ರಿ, ಅವ್ಯವಸ್ಥೆ ಎಲ್ಲ ನೀರೆಲ್ಲ ಚರಂಡಿ ತುಂಬತದೆ, ಮನೆ ಒಳಗೆ ಹೋಗ್ತದೆ. ಮನೆಗಳೆಲ್ಲ ತಗ್ಗು, ರೋಡ್ ಹೈಟ್ ಮಾಡಿರೋ ಒಂದ್ ಸ್ವಲ್ಪ, ಮನೆಗಳೆಲ್ಲ ತಗ್ಗು, ಮನೆಗಳಿಗೆ ಹೋಗಿ ಎಲ್ಲ ತುಂಬ್ಕಂತದೆ, ನೀರೆಲ್ಲ ಎತ್ತಿ ಹಾಚ್ಕೊಯ್ತಾರೆ. ಆ ಪರಿಸ್ಥಿತಿ ಆಗಿದೆ ನಮ್ಮ ಪರಿಸ್ಥಿತಿ. ದಯವಿಟ್ಟು ಮುಂದೆ ಹಾವು ಚೇಳಿ ಅನ್ಸ ಈ ಹಳ್ಳಿ ಕಡೆ ಸಿಕ್ಕಾಪಟ್ಟೆ ಬರ್ತಾ ಇರ್ತವೆ. ಹಾವು ಚೇಳಿನ ಕಾಟ, ಆಮೇಲೆ ಎಲೆಕ್ಟ್ರಿಷಿಯನ್ ಸರಿಯಾಗಿ ಕರೆಂಟ್ಗಳಿರಲ್ಲ, ಕತ್ಲ ಮಕ್ಕಳು ಮರಿ ಓಡಾಡದೆ ಒಂದು ಸಮಸ್ಯೆ ಆಗ್ಬಿಟ್ಟದೆ. ಬೀದಿ ಲೈಟಿನ ಸಮಸ್ಯೆ ಆಗಿದೆ. ಹಿಂಗಾಗ್ಬಿಟ್ಟು ನಮ್ಮ ಅವ್ಯವಸ್ಥೆ ಆಗ್ಬಿಟ್ಟದೆ. ಅಯ್ಯೋ, ನಾವು ಸುಮ್ಮನೆ ಬೆಂಗಳೂರು ಗ್ರಾಮಾಂತರ ಅನ್ನೋದು ಒಂದು ಬಿಟ್ರೆ, ನಾವ್ ಈ ಸದ್ಯಕ್ಕೆ ಅಲ್ಲೇನ ಚಾಮರಾಜನಗರ ಕಡೆಗೆ ತಗೊಂಡೋಗಿ ಬಿಟ್ಬಿಟ್ರೆ ನಾವೆಲ್ಲ ಕಳ್ಳಿ ಕೂಡ ವಾಸ ಮಾಡ್ಬಿಡ್ತೀವಿ. ಹಂಗಾಗ್ಬಿಟ್ಟದ ನಮ್ಗೆ. ಅಂತ ಪರಿಸ್ಥಿತಿ ಆಗಿದೆ. ಏನ್ ಮಾಡೋದು ನಾವು? ಏನು ದಿನ ಬಿಟ್ಟು ದಿನ ಮಕ್ಕಳಲ್ಲಿ ಜ್ವರ ಕೂಡ ಬರ್ತದೆ. ಎಲ್ಲಾ ಅವ್ಯವಸ್ಥೆಯನ್ನ ಕೂಡ ಅಧಿಕಾರಿಗಳ ಬಳಿ ಪ್ರಶ್ನೆ ಮಾಡಿದ್ರೆ ಆಡಿಕೆಯ ಉತ್ತರಗಳನ್ನು ಸಹ ನೀಡ್ತಾ ಇರುವಂತದ್ದು. ಪ್ರಮುಖವಾಗಿ ಇಲ್ಲಿ ಏನ್ ಚರಂಡಿ ಅವ್ಯವಸ್ಥೆ ಇದೆ, ಈ ಅವ್ಯವಸ್ಥೆಗೆ ಮೂಲ ಕಾರಣ ಏನು ಒತ್ತುವರಿ ಅಂತಾನೆ ಹೇಳ್ಬೋದು. ಒತ್ತುವರಿ ಅಲ್ಲಿ ಏನು ಚರಂಡಿಯನ್ನ ಸರಾಗವಾಗಿ ಮಾಡಲು ಏನು ಜಾಗ ಇಲ್ಲದೆ ಇರೋಂಥದ್ದು, ಮತ್ತೆ ಸಾಕಷ್ಟು ಮನೆಗಳು ಕೂಡ ಅಲ್ಲಿ ಒತ್ತುವರಿ ಮಾಡ್ಕೊಂಡು, ಮತ್ತೆ ಖಾಸಗಿ ವ್ಯಕ್ತಿಗಳು ಕೂಡ ಅಲ್ಲಿ ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡ್ಕೊಂಡು ಕಾಂಪೌಂಡ್ ಹಾಕೊಂಡಿರುವಂತ ಹಿನ್ನೆಲೆಯಲ್ಲಿ ಚರಂಡಿ ವ್ಯವಸ್ಥೆಯನ್ನ ಮಾಡೋದಕ್ಕೆ ಆಗದೆ ಇರುವಂತ ಹಿನ್ನೆಲೆಯಲ್ಲಿ ಏನು ಅಲ್ಲಿ ನೀರು ತುಂಬಿಕೊಂಡು ಈಗ ಸಾಕಷ್ಟು ಸಮಸ್ಯೆ ಆಗ್ತಿರುವಂತದ್ದು. ಒಟ್ಟಾರೆ ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಬೆಂಗಳೂರಿಗೆ ಕೂಗಳತೆ ದೂರದಲ್ಲೇ ಇರ್ತಕ್ಕಂತ ದೀಪದ ಕೆಳಗೆ ಕತ್ತಲು ಎಂಬಂತೆ ಇಲ್ಲಿನ ಜನರು ವಾಸ ಮಾಡುವಂತದ್ದು. ಅಂದ್ರೆ ಏನೆಲ್ಲ ಅಭಿವೃದ್ಧಿ ಹೊಂದಿದ್ರು ಕೂಡ ಇಲ್ಲಿನ ಜನರಿಗೆ ಮಾತ್ರ ಮೂಲಭೂತ ಸೌಕರ್ಯ ಕೂಡ ಸಿಗ್ತಾ ಇಲ್ಲ. ಏನು ಕೆಲವೇ ಕಿಲೋಮೀಟರ್ ನಲ್ಲಿ ಕ್ವೀನ್ ಸಿಟಿ ಕೂಡ ಆಗ್ತಾ ಇದೆ. ಆದ್ರೆ ಕ್ವೀನ್ ಸಿಟಿ ಆದ್ರೂ ಕೂಡ ಇಲ್ಲಿನ ಸರ್ಕಾರ ಈಗಾಗಲೇ ಜಾಗವನ್ನು ಕೂಡ ಗುರುತು ಮಾಡಿಕೊಂಡು ಕ್ವೀನ್ ಸಿಟಿಲಿ ಬರ್ತದೆ ಅಂತ ಹೇಳಿದ್ರು ಕೂಡ ಇಲ್ಲಿನ ಮೂಲಭೂತ ಸೌಕರ್ಯಗಳಿಗೆ ಏನು ಆಗದೆ ಇರುವಂತದ್ದು ವಿಪರ್ಯಾಸ. ಇನ್ನಾದ್ರೂ ಅಧಿಕಾರಿಗಳು ಏನು ಜನರ ಮನವಿಗೆ ಸ್ಪಂದಿಸಿ ಮೂಲಭೂತ ಸೌಕರ್ಯಗಳಾದ ಚರಂಡಿ,
ಬೀದಿ ದೀಪಗಳ ವ್ಯವಸ್ಥೆಯನ್ನ ಮಾಡ್ತದ ಕಾದ್ ನೋಡ್ಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.